ಫ್ರೆಂಡ್ಸ್, ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಇಲ್ಲಿ ನೋಡಿ, ನಿನ್ನೆ ತಾನೇ ಗಿಚ್ಚಿಗಿಲ್ಲಿ ಜೂನಿಯರ್ ಸೀಸನ್ನಲ್ಲಿ ಇವಾಗ ಕಾವ್ಯ ಅವರು ಮತ್ತು ಸ್ಪಂದನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆನೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಹಾಗೆ ಇವತ್ತು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ ಜೂನಿಯರ್ ಕೌಶಿಕ್ ಹಾಗೂ ಎಲ್ಲ ಒಂದು ಪುಟ್ಟ ಒಂದು ಪುಟಾಣಿಗಳು ಕೂಡ ಹೇಗೆ ತರಲೆ ತುಂಟಾಟ ಮಾಡ್ತಾ ಇದ್ದಾರೆ. ಮತ್ತು ಸ್ಪಂದನಗ ಕ್ಯೂಟಾಗಿ, ನೀವು ಕ್ಯೂಟ್ ಮುದ್ದಾಗಿ ಇಷ್ಟು ವೈಟ್ ಯಾಕೆ ಆಗಿದ್ದೀರಾ ಅಂತಂದು ಒಂದು ಪುಟ್ಟ ಹುಡುಗ ಕೇಳಿದಾಗ, ನಾನು ರಾಗಿ ಮುದ್ದೆ ಬಸ್ಸಾರು ಅಂತೀನಿ, ಅದಕ್ಕೆ ವೈಟ್ ಆಗಿದ್ದೀನಿ, ನೀನು ಕೂಡ ರಾಗಿ ಮುದ್ದೆ ಬಸ್ಸಾರು ಉಣ್ಣು ಅಂತಂದು ಇಲ್ಲಿ ಸ್ಪಂದನವ್ರು ಹೇಳಿದಾಗ, ಹಾಗೆ ಕಾವ್ಯ ಅವ್ರಿಗೂ ಕೂಡ ಒಂದು ಸಾಕಷ್ಟು ಕ್ವಶನ್ ಕಾವ್ಯ ಅವ್ರಿಗೆ ಬರ್ತಾ ಇದೆ. ಕಾವ್ಯ ಅವ್ರಿಗೆ ಏನು ಕ್ವಶನ್ ಕೇಳಿದ್ರು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಕಾವ್ಯ ಅವ್ರಿಗೆ ಡೈರೆಕ್ಟಾಗಿ ಗಿಲ್ಲಿ ಕಾವ್ಯ ಮದುವೆ ಯಾವಾಗ, ನೀವು ಗಿಲ್ಲಿನ ಯಾವಾಗ ಮದುವೆ ಆಗ್ತೀರ ಕಾವ್ಯಕ್ಕ ಅಂತಂದಾಗ ಅವಾಗ ಸೈಲೆಂಟ್ ಆಗಿ ಬಿಟ್ಟರು ಕಾವ್ಯ ಅವರು. ಹಾಗೆ ಇಲ್ಲಿ ನೋಡಿ, ಗಿಲ್ಲಿ ಅವರಿಗೆ ಇಲ್ಲಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಒಂದು ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ಹಾಡಿ ಅಂದಾಗ ಅವರು ಮೊದಲನೇ ಒಂದು ಸಾಂಗ್ ಯಾವುದಪ್ಪ ಅಂದರೆ ಬಾರೆ ಬಾರೆ ಕಲ್ಯಾಣ ನಮ್ಮ ಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಗಿದೆ ಬೇಗ ಬಾ ಅಂತಂದಾಗ, ಇಲ್ಲಿ ಭೂಮಿಕಾ ಆ್ಯಂಕರಿಂಗ್ ಆದಂಥ ಅವರು ಈ ಏನು ಇದು ರೊಮ್ಯಾಂಟಿಕ್ ಸಾಂಗ್ ಆದರೆ ನೀನು ಈ ಥರ ಹಾಡ್ತಾ ಇದೀಯಾ, ಮತ್ತೊಂದು ಹೇಳು ಅಂತಂದು ಹೇಳ್ತಾರೆ. ಆವಾಗ ಇನ್ನೊಂದು ಸಾಂಗ್ ಯಾವುದು ಆಡ್ತಾರೆ ಅಂದರೆ, ಇಲ್ಲಿ ಗಿಲ್ಲಿ ಅವರು ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಅಂತ ಒಂದು ಸಾಂಗ್ ಹಾಡ್ತಾರೆ. ಆದರೆ ಇಲ್ಲಿ ಆ್ಯಂಕರ್ ಆದಂಥ ಏನೋ ಗಿಲ್ಲಿ, ನಿನಗೆ ರೊಮ್ಯಾಂಟಿಕ್ ಸಾಂಗ್ ಅಂತಂದು ಗೊತ್ತಿಲ್ವಾ, ಇದು ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ಮತ್ತು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಏನೋ ಗಿಲ್ಲಿ ರೊಮ್ಯಾಂಟಿಕ್ ಸಾಂಗ್, ಒಂಥರ ರೊಮ್ಯಾನ್ಸ್ ಕೇಳಿದರೆ ಖುಷಿ ಆಗಬೇಕು ಆ ಥರ ಫೀಲಿಂಗ್ನಲ್ಲಿ ಸಾಂಗ್ ಹೇಳು, ಬಿಗ್ ಬಾಸ್ನಲ್ಲಿ ಹೇಳಿಲ್ಲ, ಇವಾಗಾದರೂ ಹೇಳು ಅಂತಂದು ಆ್ಯಂಕರ್ ಹೇಳಿದಾಗ, ಇಲ್ಲಿ ಆವಾಗ ಗಿಲ್ಲಿ ಅವರು ಇಲ್ಲಿ ಏನು ಹೇಳ್ತಾರೆ ಗೊತ್ತಾ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಯಲ್ಲಿ ಇಷ್ಟೇ ಬರೋದು ನನಗೆ ಅಂತಂದು ಗಿಲ್ಲಿಯವರು ಹೇಳಿದಾಗ ಫುಲ್ ಖುಷಿಯಲ್ಲಿ ಕ್ಲಾಪ್ಸ್ ಆಗಿಬಿಡ್ತಾರೆ. ಆವಾಗ ಎಲ್ಲ ಪುಟಾಣಿ ಹುಡುಗರು ಮತ್ತು ಎಲ್ಲರೂ ಕೂಡ ಖುಷಿ ಆಗ್ತಾರೆ, ಕ್ಲಾಪ್ಸ್ ಒಂಥರ. ಗಿಲ್ಲಿಯವರಿಗೆ ಇಲ್ಲಿ ಎಲ್ಲೇ ಒಂದು ಪ್ರೋಗ್ರಾಮ್ಗಳಲ್ಲಿ ಹೋದರೂ ಕೂಡ ಇಲ್ಲಿ ಗಿಲ್ಲಿಯವರು ಬಂದ ತಕ್ಷಣ ಕಾವು ಅಂತಾರ, ಕಾವ್ಯವರು ಬಂದ ತಕ್ಷಣ ಗಿಲ್ಲಿ ಅಂತಾರ. ಗಿಲ್ಲಿ ಕಾವ್ಯರ ಮದುವೆ ಯಾವಾಗ ಅಂತಂದು ಎಲ್ಲರೂ ಕ್ವಶನ್ ಕೇಳ್ತಾನೆ ಇರ್ತಾರೆ. ಆದರೆ ಬಟ್ ಇಲ್ಲಿ ನೋಡಿ, ನಿಮಗೆ ಗೊತ್ತಿರ್ಬೋದು ಗಿಲ್ಲಿ ಕಾವ್ಯವರ ಒಂದು ರೊಮ್ಯಾಂಟಿಕ್ ಒಂದು ಸೀನ್ಸ್ ನಡೀತಾ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಡೈಲಿನೂ ಇಲ್ಲಿ ಗಿಲ್ಲಿ ಕಾವ್ಯರಿಗೆ ಕಾಲ್ ಮಾಡ್ತಾರೆ, ಕಾವ್ಯ ಅವರು ಗಿಲ್ಲಿಗೆ ಕಾಲ್ ಮಾಡ್ತಾರೆ, ಡೈಲಿ ಮಾಡ್ತಾರೆ, ಚಾಟ್ ಮಾಡ್ತಾರೆ. ಅವ್ರ ಮನೆಗೆ ಇವ್ರು ಹೋಗ್ತಾರೆ, ಗಿಲ್ಲಿ ಮನೆಗೆ ಕಾವ್ಯವ್ರು ಬರ್ತಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ. ಬಟ್ ನಾವು ಲವ್ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಲವ್ ಮಾಡ್ತಾ ಇಲ್ಲ, ನಾವು ಬೆಸ್ಟ್ ಫ್ರೆಂಡ್ ಥರ, ಇದೇ ಥರ ನಾವು ಕೊನೆವರೆಗೂ ಇರ್ತೀವಿ ಅಂತಂದು ಗಿಲ್ಲಿಯವರು ಸ್ಪಷ್ಟವಾಗಿ ಕಾವ್ಯವರು ಹೇಳಿದ್ದಾರೆ. ಹಾಗೆ ಗಿಲ್ಲಿಯವರು ಏನು ಹೇಳಿದ್ದಾರೆ ಅಂದರೆ, ಒಂದು ಪ್ರೋಗ್ರಾಮ್ನಲ್ಲಿ ನಮ್ಮ ಮನೇಲಿ ಏನು ಬರೆದಿದೆ ಅದು ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ನಮ್ಮ ಮನೇಲಿ ಕಾವ್ಯನ ಹೆಸರು ಬರ್ದಿಲ್ಲ ಅಂದರೆ ಖಂಡಿತವಾಗ್ಲೂ ಅವಳು ಸಿಗಲ್ಲ, ಅವಳೇ ಬರೆದಿದ್ರೆ ಖಂಡಿತವಾಗ್ಲೂ ಅವಳು ಸಿಗ್ತಾಳೆ ಅಂತಂದು ಡೈರೆಕ್ಟಾಗಿ ಗಿಲ್ಲಿಯವರು ಒಂದು ಪ್ರೋಗ್ರಾಮ್ನಲ್ಲಿ ಹೇಳ್ತಾರೆ. ಅವಾಗ ಕಾವ್ಯ ಅವ್ರಿಗೂ ಕೂಡ ಒಂದು ಕ್ವಶನ್ ಕೇಳ್ತಾರೆ, ಏನಪ್ಪ ಅಂದರೆ, ನೀವು ಯಾವಾಗ ಗಿಲ್ಲಿನ ಮದುವೆ ಆಗ್ತೀರಾ ಅಂತಂದು ಕಾವ್ಯ ಅವ್ರಿಗೆ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ತಾರೆ. ಇವಾಗ ನಾನು ಮದುವೆ ಬಗ್ಗೆ ಏನು ಇವಾಗ ಡಿಸಿಷನ್ ತೊಗೊಳಲ್ಲ, ನನ್ನ ಕರಿಯರ್ ಬಗ್ಗೆ ನೋಡ್ಕೋಬೇಕು ಅಂತಂದು ಕಾವ್ಯವರು ಹೇಳಿದ್ದಾರೆ. ಕಾವ್ಯವ್ರಿಗೆ ಇಲ್ಲಿ ಗಿಲ್ಲಿನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಬಟ್ ಗಿಲ್ಲಿಗೆ ಕಾವ್ಯನ ಕಂಡ್ರೆ ತುಂಬ ಇಷ್ಟ. ಆದರೂ ಕೂಡ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಒಂದು ಮದುವೆ ಬಗ್ಗೆ ಮಾತುಕತೆ ಆಗ್ತಾಯಿದೆ. ಅವರ ಮನೆಯಲ್ಲೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಅವ್ರ ಮನೆಯಲ್ಲೂ ಒಪ್ಪಿದ್ದಾರೆ. ಬಟ್ ಕಾವ್ಯ ಅವರು ಯಾಕೋ ಒಪ್ತಾ ಇಲ್ಲ, ಯಾಕೆ ಒಪ್ತಿಲ್ಲ ಅಂತ ನೋಡೋಣ. ಹಾಗೆ ನಮ್ಮ ಒಂದು ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.